ಜಪ್ಪದಕಟ್ಟಿ ಬಿಚ್ಚಾಲಪ್ಪನಾಚಾರ್ಯ ಸೇವಾ ಟ್ರಸ್ಟ್ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿ ಹತ್ರ ಇರೋ ಒಂದು ದೇವಸ್ಥಾನ, ಅದೇ ಬಿಚ್ಚಾಲಮ್ಮ ದೇವಸ್ಥಾನ. ಇದರ ಹಿಸ್ಟ್ರಿ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪನಾಚಾರ್ಯರವರ ಕನಸಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ನನಗೆ ಸಪ್ರೇಟಾಗಿ ಒಂದು ಜ್ಞಾನಕ್ಕೆ ಸ್ಥಳ ಬೇಕು ಅಂತಂದಾಗ ಅಪ್ಪನಾಚಾರ್ಯರು ಮತ್ತು ಅವರ ಶಿಷ್ಯರು ಸೇರಿಬಿಟ್ಟು ಈ ಕ್ಷೇತ್ರವನ್ನು ಇದು ಮಾಡಿದ್ರಂತೆ. ಹಾಗಾಗಿ ಇದನ್ನು ಬಿಚ್ಚಾಲಮ್ಮ ಅಂತ ಹೇಳಿ ಇದನ್ನು ಮಂತ್ರಾಲಯದ 2ನೇ ಮಂತ್ರಾಲಯ ಅಂತಲೇ ಹೇಳ್ತಾರೆ. ಮಂತ್ರಾಲಯಕ್ಕೆ ಬಂದವರೆಲ್ಲರೂ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿಯ ದೇವಸ್ಥಾನದ ವಿಶೇಷ ಏನಂತಂದರೆ, ಇಲ್ಲಿ ಬೆಲ್ಲ ಮತ್ತು ಬಾಳೆ ಎಲೆಯಲ್ಲಿ ಕಟ್ಟಿರುವ ದೇವಸ್ಥಾನ ಇದೆ. ನಾನು ಮುಂದೆ ತೋರಿಸ್ತೀನಿ. ಎಂತಹ ಪ್ರವಾಹ ಬರಲಿ, ಏನು ಬಂದ್ರೂ ಏನೂ ಆಗಲ್ಲ. ಮೈಸೂರು ಮಹಾರಾಜರ ಕಾಲದಲ್ಲಿ ಅಂದರೆ 150 ವರ್ಷದ ಹಿಂದೆ ಕಟ್ಟಿರುವ ದೇವಸ್ಥಾನ ಅಂತೆ ಇದು. ತುಂಬ ಚೆನ್ನಾಗಿದೆ. ಹೊಳೆ ಪಕ್ಕ, ತುಂಗಭದ್ರಾ ನದಿ ಹೊಳೆ ಪಕ್ಕ ಇರೋದ್ರಿಂದ ನೋಡೋಕ್ಕೆ ವ್ಯೂ ಅಷ್ಟೇ ಚೆನ್ನಾಗಿದೆ. ಯಾವುದೇ ಮಹಾಪುರ ಬಂದ್ರೂ ಏನೂ ಆಗಿಲ್ಲ. ಇಲ್ಲಿ 2009 ಒಂದು ದೊಡ್ಡ ಮಹಾಪ್ರವಾಹ ಬಂದಾಗ ಇಡೀ ಬಿಚ್ಚಾಲೆ ಗ್ರಾಮನೇ ಫುಲ್ಲು ಇದು ಆಗಿತ್ತಂತೆ ನೀರಿಂದ. ಆದ್ರೂ ಇಲ್ಲಿಯ ಯಾವುದೇ ಒಂದು ಇದಕ್ಕೂ ಏನೂ ಆಗಿಲ್ಲ. ಅಷ್ಟು ಚೆನ್ನಾಗಿ ಹೇಗಿದೆಯಲ್ಲ ದೇವಸ್ಥಾನ ಹಾಗೇ ಇದೆ. ಬಾಳೆ ಎಲೆ ಮತ್ತು ಬೆಲ್ಲದಲ್ಲಿ ಕಟ್ಟಿರುವ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬನ್ನಿ ನಾನೀಗ ತೋರಿಸ್ತೀನಿ. ಇದೆ ನೋಡಿ, ಕೆಳಗಡೆ ಹೊಳೆ ಇದೆ, ಮೇಲೆ ಬಿಚ್ಚಾಲಮ್ಮ ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ ದೇವಸ್ಥಾನ ಅಂತ. ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಾನು ಹಳೆ ವಿಡಿಯೋದಲ್ಲಿ ತೋರಿಸ್ದಾಗೆ. ಇದೇ ದೇವಸ್ಥಾನ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಬಾಳೆ ಎಲೆ ಮತ್ತು ಬೆಲ್ಲದಲ್ಲಿ ಕಟ್ಟಿರುವ ದೇವಸ್ಥಾನ ಅಂತ. ಅಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ಯಾವುದೇ ಮಹಾಪ್ರವಾಹ ಬಂದರೂ ಏನೂ ಆಗದೆ ತುಂಬ ಶಕ್ತಿಶಾಲಿಯಾಗಿರುವ ದೇವಸ್ಥಾನ ಅಂತ. ಈ ದೇವಸ್ಥಾನ ನೋಡಿದ್ರೆ ಅನಿಸುತ್ತೆ 150 ವರ್ಷದ ಹಳೆ ಕಾಲ ದೇವಸ್ಥಾನ ಅಂತ ಅನಿಸೋದೇ ಇಲ್ಲ. ಈಗ ರೀಸೆಂಟಾಗೇನೋ ಕಟ್ಟಿದ್ದಾರೆ ಅನ್ನೋ ಥರನೇ ಇದೆ. ಇದೇ ನಮ್ಮ ರಾಯರ ಬೃಂದಾವನದ ಬಿಚ್ಚಾಲೆ ದೇವಸ್ಥಾನ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ. ರಾಯರ ಬೃಂದಾವನ ತುಂಬ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಬಂದವರು ಇಲ್ಲಿ ಬಂದು ಹೋಗಿ 2ನೇ ಮಂತ್ರಾಲಯ ಅಂತಲೇ ಹೇಳ್ತಾರೆ. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಏನು ಮೊಟ್ಟೆನ ಇದು ಮಾಡ್ದಂಗೆ ಆಗುತ್ತೆ. ಜ್ಯೂಸ್ ಕುಡಿದವ್ರೆ ನೀರು ಬೇಕು, ಅದು ನೀರು ಲಿಕ್ವಿಡಲ್ಲೇ ತೊಗೋಬೇಕಿದೆ.